ಗೊತ್ತಿರೋ ಹಾಗೆ ಏನು ನಮ್ಮ ವಿಶ್ವಕರ್ಮ ಜನಾಂಗದ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಚಿತ್ರದುರ್ಗದಲ್ಲಿ ಇದೇ ಆಗಸ್ಟ್ 6, 7, 8 ಮತ್ತು 9ನೇ ತಾರೀಕು ಜರುಗುತ್ತದೆ. ನಮ್ಮ ಸಮುದಾಯದ ರಾಜ್ಯದ ಎಲ್ಲ ಕಡೆಯಿಂದ ಬರ್ತಕ್ಕಂಥ ಆಟಗಾರರು ನಮ್ಮ ಜಿಲ್ಲೆಗೆ, ಅದರಲ್ಲೂ ವಿಶೇಷವಾಗಿ ಚಿತ್ರದುರ್ಗ ನಗರಕ್ಕೆ ಬಂದು ಆಗಮಿಸಿ ಒಳ್ಳೆಯ ಆಟವನ್ನು ಪ್ರದರ್ಶನ ಮಾಡಿ ನಮ್ಮ ಸಮಾಜದ ಸಂಘಟನೆಗೆ ಕಾರಣೀಭೂತರಾಗಬೇಕು. ಬರ್ತಕ್ಕಂಥ ಆಟಗಾರರಿಗೆ ಯಾವುದೇ ತೊಂದರೆ ತಾಪತ್ರೆಗಳಾಗಬಾರ್ದು, ಯಾವುದೇ ರೀತಿಯ ಅವರಿಗೆ ಸಮಸ್ಯೆಗಳಾಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಚಿತ್ರದುರ್ಗದ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ಕಾಳಿಕಾ ದೇವಸ್ಥಾನದಲ್ಲಿ ತಾಯಿಯ ದರ್ಶನವನ್ನು ಮಾಡಿ ತಾಯಿಗೆ ಪೂಜೆ ಸಲ್ಲಿಸಿ ಆ ತಾಯಿ ಆಶೀರ್ವಾದವನ್ನು ಪಡ್ಕೊಂಡು ನಾವು ಚಿತ್ರದುರ್ಗ ಜಿಲ್ಲಾ ವಿಶ್ವಕರ್ಮ ಸಮಾಜದ ಪದಾಧಿಕಾರಿಗಳೆಲ್ಲರೂ ಸೇರಿ ಆ ತಾಯಿಗೆ ಒಂದು ಪೂಜೆ ಸಲ್ಲಿಸುವ ಮೂಲಕ ಈ ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಲಿ, ಎಲ್ಲ ಆಟಗಾರರಿಗೂ ಶುಭವಾಗಲಿ, ಸಂಘಟನೆಗಳು ಕೂಡ ಈ ಒಂದು ಕಾರ್ಯಕ್ರಮದ ಯಶಸ್ವಿ ಸಿಗಲಿ, ಸಮಾಜ ಇನ್ನಷ್ಟು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಈ ಥರ ಕಾರ್ಯಕ್ರಮ ಜರಗಲಿ ಅಂತ ಒಂದು ಶುಭವನ್ನು ಹಾರೈಸ್ತೇನೆ. ಜೈ ವಿಶ್ವ. ಶುಭವಾಗಿ. ನಮ್ಮ ಪರಬ್ರಹ್ಮಣ್ಯ ನಮಃ. ಕರ್ನಾಟಕ ರಾಜ್ಯಾದ್ಯಂತ ವಿಶ್ವಕರ್ಮ ಸೇವಾ ಸಮಿತಿಯವರು ಎಲ್ಲ ಯುವಕರನ್ನು ಸಂಘಟಿಸಿ ಚಿತ್ರದುರ್ಗ ಕೋಟೆ ನಾಡಿನಲ್ಲಿ ವಿಶ್ವಕರ್ಮ ಸಮಾಜದ ಸಂಘಟನೆಗಾಗಿ, ಸಮಾಜದ ಭವಿಷ್ಯಕ್ಕಾಗಿ ಈ ಕ್ರಿಕೆಟ್ ಟೂರ್ನಿಮೆಂಟನ್ನು ನಡೆಸ್ತಾ ಇದ್ದಾರೆ. ಈ ಟೂರ್ನಿಮೆಂಟ್ ಯಶಸ್ವಿಯಾಗಲಿ ಅಂತ ಹೇಳಿ ಚಿತ್ರದುರ್ಗ ಜಿಲ್ಲಾ ವಿಶ್ವಕರ್ಮ ಸಮಾಜದ ವತಿಯಿಂದ ಪರಮಾತ್ಮ ಎಲ್ಲರಿಗೂ ಯಶಸ್ವಿಯನ್ನು ಕೊಡಲಿ. ಎಲ್ಲರೂ ಎಲ್ಲ ಜಿಲ್ಲೆಯಿಂದ ಬಂದು ಭಾಗವಹಿಸಿದ ಮುಖಾಂತರವಾಗಿ ಸಂಘಟನೆಯನ್ನು ತೋರಿಸಬೇಕು ಅಂತ ಹೇಳಿ ಈ ಜಿಲ್ಲಾ ಸಮಾಜದ ವತಿ, ಚಿತ್ರದುರ್ಗ ಜಿಲ್ಲಾ ಸಮಾಜದ ವತಿಯಿಂದ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಚಿತ್ರದುರ್ಗದಲ್ಲಿರುವ ಕಾಳಿಕಾ ಮಠೇಶ್ವರಿ ಸನ್ನಿಧಾನದಲ್ಲಿ ಚಿತ್ರದುರ್ಗದಲ್ಲಿ ನಡೆಯುತ್ತಿರುವಂತಹ ಕರ್ನಾಟಕದ ವಿಶ್ವಕರ್ಮ ಜನಾಂಗದ ಯುವಕರಿಗಾಗಿರುವಂತಹ ಕ್ರಿಕೆಟ್ನಲ್ಲಿ ಭಾಗವಹಿಸುವಂತಹ ಎಲ್ಲ ಯುವಕರಿಗಾಗಿ ಈ ಒಂದು ಸ್ವಾಗತವನ್ನು ಕೊಡ್ತಾ ಹಾಗೂ ಶುಭಾಶಯಗಳನ್ನು ಅವರಿಗೆ ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಚಿತ್ರದುರ್ಗ ನಗರದಲ್ಲಿ ಐತಿಹಾಸಿಕವಾಗಿ ನಡೆದಿರ್ತಕ್ಕಂಥ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಿಮೆಂಟ್ ಇದೇ ಮುಂದಿನ ತಿಂಗಳು ನಡೀತಾ ಇದೆ. ಆಗಮಿಸಿರ್ತಕ್ಕಂಥ ಸರ್ವ ಕ್ರೀಡಾಪಟುಗಳಿಗೂ ಮತ್ತು ಸಂಯೋಜಕರಿಗೂ ಶುಭವಾಗಲಿ ಅಂತೇಳಿ ಆ ತಾಯಿ ಕಾಳಿಕಮಠೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಚಿತ್ರದುರ್ಗದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ವಿಶ್ವಕರ್ಮ ಕ್ರಿಕೆಟ್ ಟೂರ್ನಿ ಚೆನ್ನಾಗಿ ನಡೆಯಲಿ ಅಂತ ಹೇಳ್ಬಿಟ್ಟು ಈ ಕಾಳಿಕಮಠೇಶ್ವರ ದೇವಸ್ಥಾನದ ಇದರಲ್ಲಿ ಆಶಿಸ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ.